ವಾಟ್ ಈಸ್ ದ ಸಿಂಪಲ್ ಫಾಸ್ಟ್ ಟೆನ್ಸ್? ಸಿಂಪಲ್ ಫಾಸ್ಟ್ ಟೆನ್ಸ್ ನಾವು ಹೆಂಗ್ ಬಳಸ್ತೀವಿ ಅಂತ ನೋಡ್ತಾ ಹೋದ್ರೆ, ಸಿಂಪಲ್ ಫಾಸ್ಟ್ ಟೆನ್ಸ್ ಇಸ್ ವೆರಿ 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 ಈಸಿ and it is a very easy. Just you should know that V2 V3 V2 ಗಳು ಗೊತ್ತಿದ್ರೆ ಮಾತ್ರ ಸಾಕು, ನಮಗೆ ಈಸಿಯಾಗಿ ನಾವು ಮಾಡಿಬಿಡಬಹುದು ದ ಸಿಂಪಲ್ ಫಾಸ್ಟ್ ಟೆನ್ಸ್ ಅನ್ನ. ನೋಡೋಣ ಸೆಂಟೆನ್ಸ್ ಥ್ರೂ ನೋಡ್ತಾ ಹೋಗೋಣ. ನೆಗೆಟಿವ್ ಇಂಟ್ರಗೇಟಿವ್, ನೆಗೆಟಿವ್ ಇಂಟ್ರಗೇಟಿವ್ ನ ಕೂಡ ನೋಡಿಬಿಡೋಣ, ಜೊತೆಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಅಂಡ್ ವಿಲ್ ಗೋ ಲಿಟಲ್ ಬಿಟ್ ಫಾಸ್ಟ್ ಫ್ರಮ್. ಓಕೆ, ನಾವು ಸಾಮಾನ್ಯ ಭೂತಕಾಲ ಅಂತೀವಿ ಕನ್ನಡದಾಗೇನು, ಭೂತಕಾಲ ನಡೆದ ಕೆಲಸಗಳನ್ನ ನಾವು ಹೇಳಲಿಕ್ಕೆ ಭೂತಕಾಲ ಅಂತ ಕರಿತೀವಿ. ಓಕೆ, ದಿಸ್ simple past tense used to talk about the action that happened or finished in the past. ಅಂದ್ರೆ ಸರಳವಾದ ಭೂತಕಾಲವು ಹಿಂದೆ ಸಂಭವಿಸಿದ ಮುಗಿದ ಕ್ರಿಯೆಗಳ ಬಗ್ಗೆ ಮಾತನಾಡಲು ಬಳಸಲಾಗುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ ಅಂತಂದ್ರೆ, ಸಿಂಪಲ್ ಆಗಿ ಯಾವ್ದೊಂದು ಕೆಲಸ, ಈಗ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಕಲ್ತಿದೀವಿ, ಅದು ಕಲಿಯೋದು ಮುಗಿದದ. ಅಂತ ಕೆಲಸಗಳು ಈಗ ಜಸ್ಟ್ ಮುಗಿದಿದ್ರೆ ಅಥವಾ ಹಿಂದೆ ಯಾವಾಗ ಮುಗಿದಿದ್ರು ಕೂಡ ಒಟ್ಟು ಮುಗಿದ ಕೆಲಸಗಳನ್ನ ನಾವೇನ್ ಮಾಡ್ತೀವಿ ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ ಅಷ್ಟೇ. ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಎಂತವು, ವಿಚ್ ಆರ್ ದ ಕಂಪ್ಲೀಟೆಡ್ ವರ್ಕ್, ಎಸ್ಪೆಷಲಿ ದ ಸಿಂಪಲ್ ಫಾಸ್ಟ್ ಟಾಕ್ ಅಬೌಟ್ ದ ಆಕ್ಷನ್ ಹ್ಯಾಪೆಂಡ್ ಅಂದ್ರೆ ಏನು, ಘಟಿಸಿದ, ನಡೆದ, ಮುಗಿದು ಹೋದ ಅಂತ ಕೆಲಸಗಳನ್ನ ನಾವು ಸಂಭವಿಸಿದ ಅಂತ, ಘಟಿಸಿದ ಅಂತಂದ್ರೆ ಹ್ಯಾಪೆಂಡ್ ಅಂದ್ರೆ ಸಂಭವಿಸಿದ, ಘಟಿಸಿದ, ಮುಗಿದ ಅಂತಾನು ಕೂಡ ಹೇಳ್ಬೋದು. ಅಂತವುಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳ್ತೀವಿ ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಈ ಸಿಂಪಲ್ ಫಾಸ್ಟ್ ಅಲ್ಲಿ ಬಳಸಬೇಕಾಗಿತ್ತಂದ್ರೆ ಹೌ ಟು ಸ್ಟಾರ್ಟ್, ಹೌ ಟು ಕನ್ಸ್ಟ್ರಕ್ಟ್ ದ ಸೆಂಟೆನ್ಸ್ ಈಸ್ ದಟ್ to form the sentence we should use the second verb, verb second ಆಫ್ಟರ್ ದಿ ಸಬ್ಜೆಕ್ಟ್ ಆದ ನಂತರ ವರ್ಬ್ ಟು ಅನ್ನ ಬಳಸ್ತೀವಿ. ಸಬ್ಜೆಕ್ಟ್ ಗಳಂದ್ರೆ ಯಾವು ನಿಮಗೆ ಗೊತ್ತಿದೆ, ಏನ್ ಸಬ್ಜೆಕ್ಟು, ನಾನು, ನಾವು, ಹೋಯ್ತಾ, ನೀನು ಅಥವಾ ನೀವು. ಓಕೆ, ದೇ ಅಂದ್ರೆ ಅವರು. ಓಕೆ, ಈ ಅಂದ್ರೆ ಅವನು, ಅವಳು, ಇದು ಇವೆಲ್ಲವೇನ್ರಿ ಇವು ಸಬ್ಜೆಕ್ಟ್. ಇವಾದ ನಂತರ ಏನ್ ಬಳಸ್ತೀವಿ ಅಂತನ V2 ಬಳಸ್ತೀವಂತ. ಹಂಗಾರ ಸರ್ ಇದು ಡಿಡ್ ಬಳಸಿರಲ್ಲ ಏನಿದು ಅಂತಂದ್ರೆ, ಐ ವಿಲ್ ಟೆಲ್ ಯು ಡಿಡ್. ಓಕೆ, ಐ ಡಿಡ್ ದಿಸ್, ಐ ಡಿಡ್ ಪ್ಲೇ ಅಂದ್ರೂ ಕೂಡ ಓಕೆ. ಬಟ್ ನಾವು ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ನಾವು ಡಿಡ್ ಅನ್ನ ಜಾಸ್ತಿ ಬಳಸಂಗಿಲ್ಲ, ಬಳಸಿದ್ರೆ ಏನ್ ತಪ್ಪಿಲ್ಲ ಆಯ್ತಾ. ನಾವು ಸಿಂಪಲ್ ಫಾಸ್ಟ್ ನೆಗೆಟಿವ್ ಬಳಸತ್ನಾಗ ಈ ಡಿಡ್ ಅನ್ನ ಬಳಸ್ತೀವಿ, ಹೆಲ್ಪಿಂಗ್ ವರ್ಬ್. ಹೆಂಗ್ ಬಳಸ್ತೀವಿ ಏನಿಲ್ಲ, ಫಸ್ಟ್ ನೋಡೋಣ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ನ ಸೆಂಟೆನ್ಸ್ ಮಾಡೋದನ್ನ ನೋಡೋಣ, ಏನ್ ಹಂಗಂದ್ರೆ ಅಂತ. ಓಕೆ, ನಾನೇನ್ ಹೇಳಿದೆ, ವರ್ಬ್ ಟು ಬಳಸ್ತೀವಿ ಅಂತ ಹೇಳಿದ್ವಿ. ವರ್ಬ್ ಟು ಅಂದ್ರೆ ಏನು, V1 V2 ವರ್ಬ್ ಏನ್ ಮಾಡ್ತೀವಿ ನಾವು ಮೂರ್ ರೀತಿಯಿಂದ ಡಿವೈಡ್ ಮಾಡ್ತೀವಿ. ಜಸ್ಟ್ ಎ ಮಿನಿಟ್. ಓಕೆ, V2 ನಾವೇನ್ ಮಾಡ್ತೀವಿ ಅಂದ್ರೆ ವರ್ಬ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ V2 ಅಂತೇಳಿ V1 V2 V3 ಅಂತೇಳಿ ಡಿವೈಡ್ ಮಾಡ್ತೀವಿ. ಆ ಡಿವೈಡ್ ಮಾಡಿದಲ್ಲಿ ಏನ್ ಮಾಡ್ತೀವಿ, ಒಂದೇನಿದೆ ಗೋದು V2 ಏನಾಗುತ್ತಾ, ಗೋ ಇಸ್ ದೇರ್ ಆರ್ ವರ್ಬ್ಸ್, ಗೋ, ವೆಂಟ್, ಗಾನ್, ಮೀಟ್, met, attend, attended ಈ ತರ ವರ್ಬ್, ರೈಟ್, ರೋಟ್, ರಿಟರ್ನ್, ಈ ರೀತಿ ವರ್ಬ್ಗಳು ನಿಮ್ಗೆ ಗೊತ್ತಿದ್ದಾವೆ. ಈಗ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಒಂದು ಗೋ ಅಂತ ತಗೊಂಡಿನಿ. ಗೋದು V2 ಏನಾಗುತ್ತಾ, V2 ಏನಾಗುತ್ತೆ, ವೆಂಟ್ ಆಗುತ್ತಾ. ಈ ರೀತಿ ಆಗಿರ್ತಕ್ಕಂಥದ್ದು, ಈ ರೀತಿ ವೆಂಟ್, ಈಟ್ದ ಏನಾಗುತ್ತಾ, ಏಟ್ ಆಗುತ್ತಾ. ಸಾ ಅಂತಿತ್ತು ಅಂತ ಹೇಳ್ಕೊಳ್ಳ, ಅದಕ್ಕ ಸಿ ಅಂತೀವಿ. ಸಿ ಅಂದ್ರೆ ಏನಾಗುತ್ತಾ, SEE ಅಂದ್ರೆ ನೋಡು, ಅದ್ರದ್ದು V2 ಏನಾಗುತ್ತಾ, ಸಾ ಅಂತ ಆಗುತ್ತಾ. ಪ್ಲೇ ಇದ್ದಿದ್ದು ಪ್ಲೇಡ್ ಅಂತ ಆಗುತ್ತಾ, ರೈಟ್ ಇದ್ದಿದ್ದು ರೋಟ್ ಅಂತ ಆಗುತ್ತಾ. ಈ ರೀತಿ ವರ್ಬ್ಗಳನ್ನ ನೀವೇನ್ ಮಾಡ್ಬೇಕು, ಈ V2 ಅನ್ನ ಗೊತ್ತಿರ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತು ಅಂದ್ರೆ V2 ಗೊತ್ತಿದ್ರೆ ಸಾಕು. V2 ಯಾವೇ ಇರ್ಲವು ವರ್ಬ್ಗಳು V2 ಗೊತ್ತಿದ್ರೆ ಸಾಕು. ಇಟ್ ಟಾಕ್ ಅಬೌಟ್ ಆಕ್ಷನ್ ದಟ್ ಹ್ಯಾಪೆಂಡ್, ಮುಗಿದ ಕ್ರಿಯೆಗಳ ಬಗ್ಗೆ ಮಾತನಾಡಲು ಬಳಸುತ್ತೇವೆ ಅಂತೇಳಿ ಅರ್ಥ. ಈ ಟೆನ್ಸ್ ಅನ್ನು ಎದಕ್ ಬಳಸ್ತೀವಿ, ಮುಗಿದ ಕೆಲಸಗಳ ಬಗ್ಗೆ ಮಾತನಾಡಲು ಬಳಸ್ತೀವಿ. ಇದರದ್ದು ಸ್ಟ್ರಕ್ಚರ್ ಏನೋ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಸಿಂಪಲ್ ಅಸರ್ಟಿವ್ ಸೆಂಟೆನ್ಸ್ದು ಏನಿರ್ಬೇಕು ಅಂತಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಿರ್ತದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೊತ್ತಾಯ್ತಂದ್ರೆ ಇದು ಆಟೋಮೆಟಿಕ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಬ್ಜೆಕ್ಟ್ ಇರ್ತದ, ವರ್ಬ್ ಇರ್ತದ, ಪ್ಲಸ್ ಆಬ್ಜೆಕ್ಟ್ ಇರ್ತದ. ಹೌದಿಲ್ರಿ, ಇಲ್ಲೇನೈತೆ ಸಬ್ಜೆಕ್ಟ್ ಇರ್ತದೆ, ಆಸ್ ಇಟ್ ಈಸ್ ಸಬ್ಜೆಕ್ಟ್ ಹೆಂಗು ಚೇಂಜ್ ಆಗೋದಿಲ್ಲ. ವರ್ಬ್ ಇರ್ತದ, ಓಕೆ, ಆದ್ರೆ ವರ್ಬ್ ಟು ಇರ್ತದ, ಜೊತೆಗೆ ಆಬ್ಜೆಕ್ಟ್ ಇರ್ತದ. ಸಿಂಪಲ್ ಫಾರ್ಮುಲಾ ಇಸ್ ವೆರಿ ಈಸಿ.
ಜಸ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್ ಅಷ್ಟೇ. ಸಬ್ಜೆಕ್ಟ್ V2 ಆಬ್ಜೆಕ್ಟ್. ಸಬ್ಜೆಕ್ಟ್ ಏನೋ ಇವು. ಓಕೆ, ಇಲ್ಲಿ ನೋಡಿ ನಾನು ಸೆಂಟೆನ್ಸ್ ಅನ್ನ ಮಾಡಿ ತೋರಿಸ್ತೀನಿ. ಇದರಲ್ಲಿ ಈ ಚಾರ್ಟ್ ಅಲ್ಲೇ ಇದೆ ಸಬ್ಜೆಕ್ಟ್ V2 ಆಬ್ಜೆಕ್ಟ್, ಸಬ್ಜೆಕ್ಟ್ V2 ಆಬ್ಜೆಕ್ಟ್ ಇಲ್ಲಿದೆ. ಓಕೆ, ಇದು ಡಿಡ್ ಆಮೇಲೆ ಹೇಳ್ತೀನಿ, ತಲೆ ಕೆಡಿಸಿಬಿಟ್ಟು ಡಿಡ್, ಡೋಂಟ್ ವರಿ ಅಬೌಟ್ ದ ಡಿಡ್, ಐ ವಿಲ್ ಟೆಲ್ ಯು. ಬಟ್ ಓಕೆ, ಐ ವೆಂಟ್ ಅಂದ್ರೆ ನಾನು ಓದೆನು. ಐ ವೆಂಟ್ ಅಂದ್ರೇನು V2 ಓದೆನು. ವಿ ವೆಂಟ್ ನಾವು ಓದೆವು. ಯು ವೆಂಟ್ ನೀನು ಅಥವಾ ನೀವು ಓದಿರಿ. ದೇ ವೆಂಟ್ ಅವರು ಓದರು. ಹಿ ವೆಂಟ್ ಅವನು ಓದನು. ಶಿ ವೆಂಟ್ ಅವಳು ಓದಳು. ಇಟ್ ವೆಂಟ್ ಅದು ಹೋಯಿತು. ಈ ರೀತಿ ಮುಗಿದ ಕೆಲಸ, ಹೋಯಿತು, ಮಾಡಿದಿವಿ ಅಂತೀವಲ್ಲ, ಆ ರೀತಿ ಸೆಂಟೆನ್ಸ್ ಗಳನ್ನ ನಾವು ಇದರಲ್ಲಿ ಬಳಸ್ತೀವಿ. ಓಕೆ, ಈ ರೀತಿ ಐ ರೈಟ್ ಅಂತ ಐತೆ, ಐ ರೈಟ್ ಅನ್ನ ತಗೋಣ. ಐ ರೈಟ್ ಇದ್ದು V2 ಏನೋ ರೋಟ್. ಐ ರೋಟ್ ನಾನು ಬರೆದನು. ವಿ ರೋಟ್ ನಾವು ಬರೆದೆವು. ದೇ ರೋಟ್ ಅವರು ಬರೆದರು. ಶಿ ರೋಟ್ ಅವಳು ಬರೆದಳು. ಹಿ ರೋಟ್ ಅವನು ಬರೆದನು. ಇಟ್ ರೋಟ್ ಅದು ಬರೆಯಿತು. ಈ ರೀತಿ ಮುಗೀತು ಅಂತ ಹೇಳ್ಬೇಕಾಗಿದೆ ಕೆಲಸ, ಅದಕ್ಕೆ V2 ಬಳಸ್ತೀವಿ. ಅದಕ್ಕೆ ನಾನು ಇಲ್ಲಿ ತಗೊಂಡಿದ್ದೀನಿ ಏನ್ರಿ V2 ಅಂತ. V2 ನ ತಗೋಬೇಕು. V2 ತಗೊಂಡ್ರೆ ಸಾಕು, ಸೆಂಟೆನ್ಸ್ ಅನ್ನ ಸರಳವಾಗಿ ಮಾಡಬಹುದು. ಅದಕ್ಕೆ ಫಾರ್ಮುಲಾ ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಓಕೆ, ಈಗ ನಾವೇನ್ ಮಾಡೋಣ, ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋಣ. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ದ ಸೆಂಟೆನ್ಸ್. ಓಕೆ, ಯೂಸರ್ ಆಫ್ಟರ್ ದ ಅಂಡರ್ಸ್ಟ್ಯಾಂಡಿಂಗ್ ಯು ಕ್ಯಾನ್ ರೈಟ್ ಇಟ್ ದ ಇನ್ ದ ಚಾಟ್ ಬಾಕ್ಸ್. ಓಕೆ, ನೋಡಿ ಈಗ V2 ಏನ್ರಿ, V2 ಅಂತ ಬಳಸ್ತೀವಿ ಅಂತೇಳಿ. ಸಬ್ಜೆಕ್ಟ್ ಆಸ್ ಇಟ್ ಈಸ್, ಐ ಹೇಟ್ ಎನ್ ಆಪಲ್, ನಾನು ಸೇಬು ತಿಂದೆ. ಇಷ್ಟು ದಿನ ಏನಂತಿದ್ವಿ, ಐ ಈಟ್ ಆಪಲ್ ಅಂದ್ರೆ ನಾನು ಸೇಬನ್ನು ತಿನ್ನುತ್ತೇವೆ ಅಂತ ಹೇಳ್ತಿದ್ವಿ, ಅಥವಾ ತಿನ್ನುತ್ತೇನೆ ಅಂತ ಹೇಳ್ತಿದ್ವಿ. ಇವತ್ತೇನ್ ಹೇಳಕತ್ತೀವಿ, ಐ ಏಟ್. V2 ಬಳಸಕತ್ತೀವಿ. ಓಕೆ, ಐ ಹೇಟ್ ಎನ್ ಆಪಲ್, ನಾನು ಸೇಬು ತಿಂದೆ. ಕೆಲಸ ಏನಾಗಿದೆ, ಅಥವಾ ಎಸ್ಟರ್ಡೇ ಅನ್ಬೋದು, ಜಸ್ಟ್ ನಾವು ಅನ್ಬೋದು, ಈಗ ತಾನೇ ಅನ್ಬೋದು, ಯಾವಾಗ ಹೇಳೋದು, ಜಸ್ಟ್ ನಾವು ಟೈಮ್ ಹೇಳೋದು ಬೇಡ, ಜಸ್ಟ್ ತಿಂದೆ ಅಂತ ಹೇಳೋಣ. ಓಕೆ, ಐ ಏಟ್ ಅನ್ ಆಪಲ್, ನಾನು ಸೇಬು ತಿಂದೆ. ವಿ ವೆಂಟ್ ಟು ಸ್ಕೂಲ್, ನಾವು ಶಾಲೆಗೆ, ಅವಳು ಶಾಲೆಗೆ ಓದಳು. ಅವಳು ಶಾಲೆಗೆ ಓದಳು. ವೆಂಟ್ ಅಂದ್ರೇನು, ಗೋದು. ಗೋ V1, V2 ಏನಾಗತ್ತ ವೆಂಟ್. ಗಾನ್ V3, ಗೋ ವೆಂಟ್ ಗಾನ್. ಓಕೆ, ಈ ರೀತಿ ಈಗ ನಾವು ವರ್ಬ್ ಟು ಬಳಸಿದೀವಿ. ಶಿ ವೆಂಟ್ ಟು ಸ್ಕೂಲ್, ಅವಳು ಶಾಲೆಗೆ ಓದಳು ಅಥವಾ ಶಾಲೆಗೆ ಓದಳು. ಈಗೇನ್ ಮಾಡೋಣ, ನೆಕ್ಸ್ಟ್ ವಿ ಐತೆ. ವಿ ಪ್ಲೇಡ್ ಫುಟ್ಬಾಲ್, ನಾವು ಫುಟ್ಬಾಲ್ ಆಡಿದೆವು. ನಿನ್ನೆ ಆಡಿರ್ಬೋದು, ಈ ಕ್ಷಣ ಸ್ವಲ್ಪ ಮುಂಚೆನೂ ಆಡಿರ್ಬೋದು. ಆಯ್ತಾ, ಏನೇ ಒಟ್ಟು ಮುಗಿದ ಕೆಲಸ ಆಗಿರ್ಬೇಕು, ನಿಮ್ಮಿಂದ ಮುಗಿದಿರ್ಬೇಕು, ಅಥವಾ ಯಾರಿಂದಾದ್ರೂ ಮುಗಿದಿದ್ರೆ ಆ ಮುಗಿದ ಕೆಲಸಗಳ ಬಗ್ಗೆ ಹೇಳಲಿಕ್ಕೆ ನಾವು ಸಿಂಪಲ್ ಫಾಸ್ಟ್ ಅನ್ನ ಬಳಸ್ತೀವಿ ಅಷ್ಟೇ. ಏನ್ ಮಾಡ್ತೀವಿ, ಸಬ್ಜೆಕ್ಟ್ ಸಿಂಪಲ್, ಬಹಳ ಸಿಂಪಲ್. ಸಬ್ಜೆಕ್ಟ್ V2 ಅಷ್ಟೇ. ಓಕೆ, ವಿ ಪ್ಲೇಡ್ ಫುಟ್ಬಾಲ್, ನಾವು ಫುಟ್ಬಾಲ್ ಆಡಿದೆವು. ಓಕೆ, ಹಿ ವಾಚ್ಡ್ ಅ ಮೂವಿ, ಅವನು ಚಲನಚಿತ್ರ ನೋಡಿದನು. ಏನಂತೀವಿ, ಅವನು ನೋಡಿದ, ಅವನು ಮಾಡಿದ ಅಂತೀವಲ್ಲ ಕನ್ನಡದಾಗ. ಅದೇ ರೀತಿ ಈ ವಾಚ್ಡ್ ಮೂವಿ, ಅವನು ಸಿನಿಮಾವನ್ನು ನೋಡಿದ. ಓಕೆ, ಈ ವಾಚ್ಡ್ ಮೂವಿ V2. ವಾಚ್ ಅಂದ್ರೇನು, V1 ವಾಚ್ಡ್ V2 V3. ಓಕೆ, ಹಿ ವಾಚ್ಡ್ ಮೂವಿ, ಅವನು ಸಿನಿಮಾವನ್ನು ನೋಡಿದನು. ಜಸ್ಟ್ ಅ ಮಿನಿಟ್, ಸಾರಿ, ಜಸ್ಟ್ ಈಸ್. ಓಕೆ, ನಾವು ಜಸ್ಟ್ ಓಕೆ, ದೇ ವಿಸಿಟೆಡ್ ದ ಟೆಂಪಲ್, ಅವರು ದೇವಾಲಯಕ್ಕೆ ಭೇಟಿ ನೀಡಿದರು. ಓಕೆ, ಇವಾಗ ವಿಶೇಷ ಕಾರ್ಯಕ್ರಮಗಳು ನಡೆಯಕತ್ತಾವ, ನವರಾತ್ರಿ ಐತೆ, ಹಾಗಾಗಿ ಅವರು ದೇವಸ್ಥಾನಕ್ಕೆ ಹೋಗಿದ್ರ ಅಂತ ಹೇಳ್ಬೇಕಾಗೈತೆ. ಹಾಗಾಗಿ ದೇ ವಿಸಿಟೆಡ್ ದ ಟೆಂಪಲ್, ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಇವಾಗಾದ್ರೂ ಜಸ್ಟ್ ಮೂಮೆಂಟ್ 5 ನಿಮಿಷದ ಮುಂಚೆ ಆದ್ರೂ ಭೇಟಿ ನೀಡಿರ್ಬೋದು, ಯಾವಾಗಾದ್ರೂ ಹಿಂದೆ, ಯಾವಾಗಾದ್ರೂ 1 ವರ್ಷದಿಂದ ಯಾವಾಗಾದ್ರೂ ನೀಡಿರ್ಬೋದು. ಜಸ್ಟ್ ಮುಗಿದಿರ್ತದ ಅದಷ್ಟೇ. ದೇ ವಿಸಿಟೆಡ್ ದ ಟೆಂಪಲ್, ಅವರು ದೇವಾಲಯಕ್ಕೆ ಭೇಟಿ ನೀಡಿದ್ದರು, ಅಥವಾ ನೀಡಿದರು ಕೂಡ ಹೇಳ್ಬೋದು. ನೀಡಿದರು ಅಂತ ಹೇಳ್ತೇವೆ ನಾವು. ಓಕೆ, ಹೋಗಿದ್ರು ಅಂತೀವಿ ನಾವು ಆಡು ಭಾಷೆದಾಗ, ನೀಡಿದ್ದರು. ಓಕೆ, ದ ಡಾಗ್ ಬಾರ್ಕ್ಡ್ ಲೌಡ್ಲಿ, ಅದು ಜೋರಾಗಿ ಒದರಿತು ಅಂತ ಹೇಳ್ಬೋದು. ಜೋರಾಗಿ ಒದರಿತು, ಜೋರಾಗಿ ಬೊಗಳಿತು ಅಂತಾನು ಹೇಳ್ಬೋದು. ಓಕೆ, ಸ್ವಲ್ಪ ಕನ್ನಡ ತಪ್ಪಾಗ್ಯದ. ಓಕೆ, ನೆಕ್ಸ್ಟ್
ಐ ರೋಟ್ ಎ ಲೆಟರ್, ನಾನು ಪತ್ರ ಬರೆದೆ, ನಾನು ಒಂದು ಪತ್ರ ಬರೆದೆ. ಮುಗ್ದದ, ಬರೆಯದೆ ಮುಗ್ದದ, ಬರೆದೇನು ಅಂತಾನು ಹೇಳ್ಬೋದು. ಬರೆದೆ ಅಂದ್ರೆ ಓಕೆ, ಅಥವಾ ಬರೆದೇನು ಅಂತಂದ್ರು ಕೂಡ ಓಕೆ, ಬರೆದೇನು ಅಂತಂದ್ರು ಓಕೆ, ಬರೆದೆ ಅಂದ್ರು ಕೂಡ ಓಕೆ. ಐ ರೋಟ್ ಎ ಲೆಟರ್, ಬಟ್ ಹಿಯರ್ ಈಸ್ ಇಂಪಾರ್ಟೆಂಟ್ V2. ಇಂಪಾರ್ಟೆಂಟ್ ಈಸ್ V2. ಶಿ ಕುಕ್ಡ್ ಡಿನ್ನರ್, ಅವಳು ರಾತ್ರಿ ಊಟವನ್ನ ತಯಾರಿಸಿದಳು. ಏನ್ ಮಾಡಿದಳ್ರಿ? ತಯಾರಿಸಿದಳು ಅಥವಾ ಅಡಿಗೆ ಮಾಡಿದಳು ಅಂತ ಕೂಡ ಹೇಳ್ಬೋದು. ತಯಾರಿಸಿದಳು, ಅಡಿಗೆ ಮಾಡಿದಳು, ಈ ರೀತಿ ಕೂಡ ನಾವು ಬಳಸ್ತೀವಿ. ಅವಳು ಅಡಿಗೆ ಮಾಡಿದಳು. ಓಕೆ. ಶಿ ಕುಕ್ಡ್ ಡಿನ್ನರ್, ಅವಳು ರಾತ್ರಿ ಅಡಿಗೆ ಮಾಡಿದಳು ಅಥವಾ ತಯಾರಿಸಿದಳು. ಮಾಡದೇನ ಮುಗ್ದದ. ಓಕೆ. ಶಿ ಕಾಲ್ಡ್, ಹಿ ಕಾಲ್ಡ್ ಈಸ್ ಫ್ರೆಂಡ್, ಅವನು ತನ್ನ ಸ್ನೇಹಿತನಿಗೆ ಕರೆ ಮಾಡಿದನು. ಏನ್ ಮಾಡಿದರಿ? ಅವನು ಈ ಕಾಲ್ಡ್ ಟು ಈಸ್ ಫ್ರೆಂಡ್ ಅಂತ ಹೇಳ್ಬೋದು. ಓಕೆ. ಈ ಕಾಲ್ಡ್ ಈಸ್ ಫ್ರೆಂಡ್, ಅವನ ಸ್ನೇಹಿತನಿಗೆ ಕರೆ ಮಾಡಿದನು. ಓಕೆ. ನೆಕ್ಸ್ಟ್, ವಿ ಕ್ಲೀನ್ಡ್ ದಿ ರೂಮ್, ನಾವೇನ್ ಮಾಡಿದೀವಿ ಅಂತ ಹೇಳಕತ್ತಾರ. ವಿ ಕ್ಲೀನ್. ಓಕೆ. ನಿನ್ನೆ ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ವಿ ಕ್ಲೀನ್ ದ ರೂಮ್ ಅಂತೀವಿ. V2 ಬಳಸಿ ವಿ ಕ್ಲೀನ್ ದಿ ರೂಮ್ ಅಂದ್ರೆ ನಾವು ಕೊಠಡಿಯನ್ನು ಸ್ವಚ್ಛಗೊಳಿಸಿದೆವು ಅಂತ ಆಗುತ್ತಾ. ವೆರಿ ಗುಡ್. ವೆರಿ ಸಿಂಪಲ್. ಏನ್ ಮಾಡಕತ್ತೀವ್ರಿ? V2 ಅಂತ ಬಳಸ್ತಾ ಇದೀವಿ ಅಷ್ಟೇ. ಇದು ವಿಕ್ಟ್ರಿ ಸಿಂಬಲ್ ನೆನ್ಪಿಟ್ಕೊಂಡ್ರೆ ಸಾಕು. V2. ಶಿ ಡ್ಯಾನ್ಸ್ ಡೆಟ್ ದ ಪಾರ್ಟಿ, ನೋಡ್ರಿ ಅವಳು ಡ್ಯಾನ್ಸ್. ಶಿ ಡ್ಯಾನ್ಸ್ ಡೆಟ್ ಪಾರ್ಟಿ, ಅವಳು ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡಿದ್ಲು. ಯಾರೊಬ್ರು ಮದುವೆಗೆ ಹೋಗಿರ್ತೀರಾ, ಆಕೆ ಡ್ಯಾನ್ಸ್ ಮಾಡಿರ್ತಾಳೆ, ನೀವು ಹೇಳ್ಬೇಕಾಗಿದೆ ಅವಳು ಡ್ಯಾನ್ಸ್ ಮಾಡಿದ್ಲು ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ನಾಗ ಶಿ ಡ್ಯಾನ್ಸ್ ಡೆಟ್ ಪಾರ್ಟಿ, V2 ಬಳಸಿ ಹೇಳಿಬಿಟ್ರಾಯ್ತು. ಶಿ ಡ್ಯಾನ್ಸ್ ಡೆಟ್ ಪಾರ್ಟಿ, ಅವಳು ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡಿದ್ಲು ಅಂತೇಳಿ ಅರ್ಥ ಆಗುತ್ತ. ನೆಕ್ಸ್ಟ್, ಈ ರೆಡ್ ಬುಕ್, ರೆಡ್ ಅಂತ. ಈ ರೆಡ್ ಬುಕ್, ಅವನು ಪುಸ್ತಕ ಓದಿದನು. ಏನಂತೀವ್ರಿ? ಅವ್ನು ಯಾವ್ದೊಂದು ಪುಸ್ತಕ ಹೊಸದು ಓದಿದನಂತಂದ್ರೆ ಹೇಳ್ಬೇಕಾಗ್ಯದಂದ್ರೆ ನಾವೇನ್ ಮಾಡ್ತೀವಿ? ಈ ರೆಡ್ ಬುಕ್ ಅಂದ್ರೆ ಅವನು ಪುಸ್ತಕ ಓದಿದನು ಅಂತ ಹೇಳ್ಬೇಕಾಗಿದೆ. ಎಸ್ಟರ್ಡೇ ಅಂತಂದ್ರು ನಿನ್ನೆ, ಎಸ್ಟರ್ಡೇ ನೈಟ್ ಅಂದ್ರೆ ನಿನ್ನೆ ರಾತ್ರಿ. ಈ ರೀತಿ ನಾವು ಟೈಮಿಂಗ್ ಅನ್ನು ನಾವು ಬೇಕಿದ್ದಂಗೆ ಹಾಕಿಬಹುದು, ಇಲ್ಲಾಂದ್ರೂ ಕೂಡ ಅಷ್ಟೇ ಡೈರೆಕ್ಟ್ ಹೇಳಬಹುದು. ಓಕೆ. ನೆಕ್ಸ್ಟ್, ದೇ ಸ್ಯಾಂಗ್ ಅ ಸಾಂಗ್, ದೇ ಸಂಗ್ ಅಂತೀವಲ್ಲ, ದೇ ಸ್ಯಾಂಗ್ ಅ ಸಾಂಗ್, ದೇ ಸಂಗ್. ಅವರು ಆಡಿದರು ಅಂತ ಐತೆ. ಓಕೆ. ಏನ್ ಮಾಡಿದ್ದಾರೆ? ಕೆಲಸ ಮುಗಿದಿದೆ. ಓಕೆ. ದೇ ಸಂಗ್ ಅ ಸಾಂಗ್, ಅವರು ಆಡಿದರು. ಓಕೆ. ಸಂಗ್ ಅಂತಾನು ಹೇಳ್ಬೋದು. ಅದು ಮೂರು ರೀತಿಯಿಂದ V1, V2, V3 ನೀವು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಓಕೆ. ಐ ಮೆಟ್ ಮೈ ಟೀಚರ್, ನಾನು ನನ್ನ ಗುರುಗಳನ್ನು ಭೇಟಿ ಮಾಡಿದೆ. ನಿನ್ನೆ ಇಲ್ಲ ಮೊನ್ನೆ, ಯಾವಾಗಾದ್ರೂ ಭೇಟಿ ಮಾಡೋದು ಮುಗ್ದದ. ಓಕೆ. ಅದಕ್ಕೆ ನಾವೇನಂತೀವಿ? ವಿ ಮೆಟ್. ಅವನೇನ್ ಹೇಳ್ತಾನ? ಐ ಮೆಟ್ ಮೈ ಟೀಚರ್, ನಾನು ನನ್ನ ಟೀಚರ್ ಅನ್ನ ಭೇಟಿ ಆದೇನು ಅಂತೇಳಿ ಹೇಳ್ತಾನೆ, ಅಥವಾ ಭೇಟಿ ಆದೆ ಅಂತ ಹೇಳ್ತಾನೆ. ನೀವು ಎರಡು ರೀತಿಯಿಂದ ಭೇಟಿ ಆದೇನು ಅಂದ್ರೂ ಓಕೆ, ಭೇಟಿ ಆದೆ ಅಂತಂದ್ರು ಕೂಡ ಓಕೆ. ಓಕೆ. V2 ಕೆಲಸ ಮುಗಿದಿರ್ತಕ್ಕಂಥ ಕೆಲಸ ಅಷ್ಟೇ, ಸಿಂಪಲ್. ಓಕೆ. ಶಿ ಗೇವ್ ಮಿ ಎ ಗಿಫ್ಟ್, ಅವಳು ನನಗೆ ಉಡುಗೊರೆ ಕೊಟ್ಟಳು. ಕೊಡೋದೇನಾಗ್ಯದ? ಮುಗಿದು ಬಿಟ್ಟದ. ಶಿ ಗೇವ್ ಎ ಗಿಫ್ಟ್, ಅವಳು ನಮ್ಗೇನ್ ಮಾಡ್ಯಾಳ? ಗಿಫ್ಟ್ ಅನ್ನ ಕೊಟ್ಟಿದ್ದಾಳೆ ಅಂತೇಳಿ ಅರ್ಥ. ಶಿ ಗೇವ್ ಎ ಗಿಫ್ಟ್ ಅಥವಾ ಐ ಗೇವ್ ಎ ಗಿಫ್ಟ್ ಅಂತಾನು ಹೇಳ್ಬೋದು. ನಾನು ಗಿಫ್ಟ್ ಅನ್ನು ಕೊಟ್ಟೆನು ಅಂತಾನು ಕೇಳಬಹುದು. ಇಲ್ಲಿ ಶಿ ಗೇವ್ ಎ ಗಿಫ್ಟ್ ಅಂತ ಐತಿಲ್ಲ, ಅದನ್ನ ಐ ಗೇವ್ ಎ ಗಿಫ್ಟ್ ಅಂತಾನು ಮಾಡಬಹುದು. ಐ ಗೇವ್ ಎ ಗಿಫ್ಟ್, ಐ ಗೇವ್ ಎ ಗಿಫ್ಟ್ ಟು ಯಾರಿಗೆ? ಟು ಯು, ನಾನು ನಿನಗೆ ಗಿಫ್ಟ್ ಕೊಟ್ಟೆ ಅಂತಾನು ಹೇಳ್ಬೋದು. ಐ ಗೇವ್ ಎ ಗಿಫ್ಟ್ ಟು ಯು, ನಾನು ನಿನಗೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತೀವಿ. ಓಕೆ. ವಿ ಫಿನಿಶ್ಡ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನ ಮುಗಿಸಿದೆವು. ನಾವು ಮನೆ ಕೆಲಸವನ್ನ ಮುಗಿಸಿದೆವು ಅಂತ ಅರ್ಥ. ನಾವು ಏನು ಹೋಮ್ವರ್ಕ್ ಏನಿತ್ತಲ್ಲ ಅದು ಮುಗಿಸಿದೆವು. ವಿ ಫಿನಿಶ್ಡ್ ಅವರ್ ಹೋಮ್ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನ ಮುಗಿಸಿದೆವು. ಓಕೆ. ನೆಕ್ಸ್ಟ್ ಏನೈತೆ? ವಿ ವಾಶ್ಡ್ ದಿ ಕ್ಲಾತ್ಸ್, ನಾವು ಬಟ್ಟೆಗಳನ್ನ ತೊಳೆದೆವು. ಶಿ ಐತಲ್ಲ, ಶಿ ಇರೋದ್ರಿಂದ ಅವಳು ಬಟ್ಟೆಯನ್ನ ತೊಳೆದಳು. ಶಿ ವಾಶ್ಡ್ ದಿ ಕ್ಲಾತ್ಸ್, ಅವಳು ಬಟ್ಟೆಯನ್ನ
ತೊಳೆದಳು. ಅವಳಂತ ಐತೆ, ಬೇಕಿದ್ರೆ ನೀವು ಹಿ ಅಂತಾನು ಕೂಡ ಹಾಕಬಹುದು, ಅಥವಾ ರವಿ ಅಂತಾನು ಹಾಕ್ಯಬಹುದು. ಓಕೆ, ರಾಣಿ ಅಂತಾನು ಹಾಕ್ಯಬಹುದು, ಹೆಸರು ಏನಾದ್ರೂ ಹಾಕ್ಯಬಹುದು. ಇಲ್ಲಿ ಈ ಶಿ ಇಟ್ಟಿದ್ದಲ್ಲಿ ನಾವು ಹೆಸರು ಕೂಡ ಬಳಸ್ತಾ ಹೋಗ್ಬೋದು. ಓಕೆ, ರವಿ ಅಥವಾ ರಾಣಿ ವಾಶ್ಡ್ ದಿ ಕ್ಲಾಥಸ್, ರಾಣಿಯು ಬಟ್ಟೆಯನ್ನು ತೊಳೆದಳು ಅಂತ ಹೇಳ್ತೀವಿ. ಐ ಹೆಲ್ಪ್ಡ್ ಮೈ ಫ್ರೆಂಡ್, ನಾನು ನನ್ನ ಗೆಳೆಯನಿಗೆ ಅಥವಾ ನನ್ನ ಸ್ನೇಹಿತನಿಗೆ ಸಹಾಯ ಮಾಡಿದೆ. ಏನಂತ್ರಿ, ನಾನು ನನ್ನ ಗೆಳೆಯನಿಗೆ ಸಹಾಯ ಮಾಡಿದೆ ಅಥವಾ ಸ್ನೇಹಿತನಿಗೆ ಸಹಾಯ ಮಾಡಿದೆ ಅಂತ ಐತೆ. ಏನ್ ಬಳಸಕತ್ತೀವಿ ಇಲ್ಲಿ ವಿಶೇಷವಾಗಿ V2 ಬಳಸಕತ್ತೀವಿ. ಓಕೆ, ಆಸ್ ಇಟ್ ಈಸ್ ನಮ್ಗೆ ಸಬ್ಜೆಕ್ಟ್ ಗೊತ್ತಿದೆ. ಐ, ವಿ, ಯು, ದೇ ಇಷ್ಟೇ ಅದಾವ ಸಬ್ಜೆಕ್ಟ್ಗಳು. ಓಕೆ, ದೇ ಪ್ಲೇಡ್ ಇನ್ ದಿ ಪಾರ್ಕ್, ಅವರು ಉದ್ಯಾನವನದಲ್ಲಿ ಆಡಿದರು. ಎಲ್ಲಿ ಆಡಿದ್ರಪ್ಪ? ಅವರು ಉದ್ಯಾನವನದಲ್ಲಿ ಆಡಿದರು. ಇವೇ ನೀವು ಸಿಂಪಲ್ ಫಾಸ್ಟ್ ಟೆನ್ಸ್. ಇಷ್ಟು ಸಿಂಪಲ್ ಫಾಸ್ಟ್ ಟೆನ್ಸ್ ಏನ್ ಬಳಸಿದ್ವಿ? ಸಬ್ಜೆಕ್ಟ್ ಬಳಸಿದ್ವಿ, ಅದ್ರ ಜೊತೆಗೆ V2 ಬಳಸಿದ್ವಿ. ಜಸ್ಟ್ ಮುಗ್ದದ ಅಂತ ಹೇಳ್ಬೇಕಾಗ್ಯದ. ಕನ್ನಡದಾಗ ಗೊತ್ತಿರ್ತಕ್ಕಂಥದ್ದೇ, ಅದನ್ನ ನಾವು ಇಂಗ್ಲಿಷ್ನಾಗ ಏನ್ ಹೇಳ್ತೀವಿ? V2 ಬಳಸಿ ಹೇಳ್ತೀವಿ. ಈಗ ಯಾರ್ಯಾರಿಗೆ ಅರ್ಥ ಆಗ್ಯದ, ನಿಮ್ಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ ಡೋಂಟ್ ಫರ್ಗೆಟ್ ಟು ರೈಟ್ ದ ಚಾರ್ಟ್ ಬಾಕ್ಸ್. ಈ ಚಾರ್ಟ್ ಬಾಕ್ಸ್ ಅಲ್ಲಿ ನೀವು ಬರಿತಾ ಹೋಗ್ರಿ, ನಿಮಗೂ ಕೂಡ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. V2 ಗೊತ್ತಿರ್ಬೇಕು. ಅದಕ್ಕೆ ದ ಮೇಜರ್ ಟಾಸ್ಕ್ ಇಸ್ ಟು ಯು ಶುಡ್ ನೋ ದ ವರ್ಬ್ಸ್. ವರ್ಬ್ಸ್ ಎಷ್ಟು ಗೊತ್ತಿರ್ತಾವ ಅಷ್ಟು. ನಾನು ರೀಸೆಂಟ್ ಆಗಿ ಕೆಲವೊಂದು ವರ್ಬ್ಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಒಂದು 2 ದಿನಕ್ಕೊಂದು ಆ ತರ ಬರ್ತಾ ಇರ್ತದೆ ವರ್ಬ್ ಲಿಸ್ಟೇ. ಒಂದು 10 ರಿಂದ 15 ವರ್ಬ್ಗಳನ್ನ ಓದಿರ್ತೀನಿ, ವಿತ್ ಪ್ರೊನೌನ್ಸಿಯೇಷನ್ ಕೂಡ ಮಾಡಿರ್ತೀನಿ. ಅಂತ ವರ್ಬ್ಗಳನ್ನ ನೀವು ಸ್ವಲ್ಪ ವಾಚ್ ಮಾಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಬೇರೆ ಯಾರಾದ್ರೂ ಹೇಳಿದ್ರೆ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಚೆನ್ನಾಗಿ ಅನಿಸ್ತಂದ್ರೆ ವಾಚ್ ಮಾಡಿ ನೋಡ್ಬೋದು. ಇಲ್ಲ ಗೂಗಲ್ ಅಲ್ಲಿ ಕೂಡ ಈ ಪ್ರೊನೌನ್ಸಿಯೇಷನ್ ಅನ್ನ ಮಾಡ್ಬೋದು. ಈಗ ನಾವೇನ್ ಮಾಡೋಣ? ಹೌದು ಸರ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಈಗ ನೀವು ಈ ರೀತಿ ಸೆಂಟೆನ್ಸ್ಗಳು ನಿಮ್ಗೆ ಗೊತ್ತಾಗಿದೆ. ಓಕೆ, ವೆರಿ ಗುಡ್. ನಾವೇನ್ ಮಾಡೋಣ? ಹೌದು ಸರ್, ಈಗ ನಾವು ಒಂದೇ ದಿನದಲ್ಲಿ ನಾವು ಎಲ್ಲ ಕಲಿಯೋಣ ಅಂತ ಅಂದಿವಲ್ಲ. ಓಕೆ, ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಹೇಳ್ತಿರ್ಲಿಲ್ಲ ಅಷ್ಟು ಒಂದೇ ದಿನ. ಓಕೆ, ಇವತ್ತು ನಾವು ಜಸ್ಟ್ ನೋಡೋಣ, ಆಯ್ತಾ? ಟ್ರೈ ಮಾಡೋಣ. ಓಕೆ, ಈಗ ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ ಇಲ್ಲ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಏನ್ ಮಾಡಿದೀವಿ ಇಲ್ಲಿ? ಸಬ್ಜೆಕ್ಟ್ ಒಂದೊಂದೇ ನೋಡ್ತಾ ಹೋಗೋಣ ಸಿಂಪಲ್ ಆಗಿ. ನಂತರ ನಿಮ್ಗೆ ನಾನು ಕೂಡ ಮಾಡ್ತಾ ಹೋಗ್ತೀನಿ, ನಿಮ್ಗೂ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಉದಾಹರಣೆಗೆ ಶಿ ಪ್ಲೇಡ್ ಎ ಫುಟ್ಬಾಲ್, ಸಾರಿ ಶಿ ಪ್ಲೇಡ್ ಎ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಿದವಳು. ಇಲ್ಲಿ ಏನೈತೆ? ಸಬ್ಜೆಕ್ಟ್ ಐತೆ, V2 ಐತೆ. ಓಕೆ, ಜೊತೆಗೆ V2 ಇರೋದ್ರಿಂದ ಜೊತೆಗೆ ಏನೈತೆ? V2 ಆಬ್ಜೆಕ್ಟ್ ಐತೆ. ಓಕೆ, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಏನು? ಜಸ್ಟ್ ಸಬ್ಜೆಕ್ಟ್ V2 ಆಬ್ಜೆಕ್ಟ್ ಇರ್ತದ. ಓಕೆ, ಅವಳು ನಿನ್ನೆ ಫುಟ್ಬಾಲ್ ಆಡಿದಾಳ ಅಷ್ಟೇ. ಈಗ ನೆಗೆಟಿವ್ ಮಾಡ್ಬೇಕಾಗಿತ್ತಂದ್ರೇನೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಸಿಂಪಲ್ ಆಗಿ ಟೆಕ್ನಿಕ್ಸ್ ಏನಪ್ಪಾ ಅಂತಂದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತಗೊಂಡು ನೆಗೆಟಿವ್ ಮಾಡ್ತಿದೀವಿ ಅಂತಂದ್ರೆ, ಡೂ ಮತ್ತೆ ಡಸ್ ತಗೊಂಡು ನೆಗೆಟಿವ್ ಮಾಡ್ತಿದ್ವಿ. ಹೌದಿಲ್ರಿ? ಡು ನಾಟ್ ಮತ್ತೆ ಡಸ್ ನಾಟ್ ಅಂತ ಬಳಸಿ ನೆಗೆಟಿವ್ ಮಾಡ್ತಿದ್ವಿ. ಇಲ್ಲಿ ಏನ್ ಮಾಡ್ಬೇಕಾಗ್ಯದ? ಡು ನಾಟ್ ಡಸ್ ನಾಟ್ ಬಳಸಂಗಿಲ್ಲ, ಯಾಕಂದ್ರೆ ಇದು ಟೆನ್ಸ್ ಬೇರೆ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ, ಎಲ್ಲದಕ್ಕೂ ಒಂದೇ ಐ ವಿ ಯು ಇರ್ಲಿ, ಡು ನಾಟ್ ಡಸ್ ನಾಟ್ ಅಂತ ಏನಿಲ್ಲ, ಎಲ್ಲದಕ್ಕೂ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಐತೆ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಡಿಡ್ ಅಂತ ಕರಿತೀವಿ. ಏನ್ರಿ ಇದು? ಡಿಡ್, DID, ಡಿಡ್ ಅಂತ. ಡಿಡ್ ಅನ್ನೋದೊಂದು ಹೆಲ್ಪಿಂಗ್ ವರ್ಬ್. ಎದ್ರದ್ದು ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಡಿಡ್. ಹೆಂಗೆ ನಾವು ಎದುರಾಗಿ ಬಳಸ್ತಿದೀವಿ ಅಂತಂದ್ರೆ, ಡಿಡ್ ಅನ್ನ ನಾವು ಎಲ್ಲಿ ಬಳಸ್ತಿದ್ವಿ ಅಂತಂದ್ರೆ, ಇದರಲ್ಲೇ ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲೇ ಡಿಡ್ ಬಳಸ್ತೀವಿ. V2 ಎಲ್ಲಿ ಬಳಸ್ತೀವಿ ಅಲ್ಲಿ ಡಿಡ್ ಅನ್ನ ಬಳಸ್ತೀವಿ. ಅದಕ್ಕೆ ನೆಗೆಟಿವ್ ಮಾಡಕ್ಕಲ್ಕ DID, ಡಿಡ್ ಎಲ್ಲ ಸಬ್ಜೆಕ್ಟ್ಗೆ. I did, we did, you did, they did, he did, she did, it did. ಎಲ್ಲದಕ್ಕೂ ಡಿಡ್ಡೆ. ಓಕೆ, ಐ ಡಿಡ್, ವಿ ಡಿಡ್, ದೇ ಡಿಡ್, ಶಿ ಡಿಡ್, ಹಿ ಡಿಡ್, ಇಟ್ ಡಿಡ್. ಎಲ್ಲದಕ್ಕೂ ಆಲ್ ಫಾರ್ ದ ಡಿಡ್. ಎಲ್ಲ ಸಬ್ಜೆಕ್ಟ್ಗಳು, ಆಲ್ ದ ಸಬ್ಜೆಕ್ಟ್ ವಿ ನೀಡ್ ಟು ಯೂಸ್ ದ ಡಿಡ್ ಓನ್ಲಿ. ಓಕೆ, ಡಿಡ್ ನಾಟ್ ಓನ್ಲಿ. ಓಕೆ, ಡಿಡ್ ನಾಟ್ ಅಂತ ಬಳಸ್ತೀವಿ. ಡಿಡ್ ನಾಟ್ ಅಂತ ನಾಟ್ ಎದಕ್ಕ? ನೆಗೆಟಿವ್ ಮಾಡತ್ನಾಗ. ಸಿಂಪಲ್ ಆಗಿ ಇಲ್ಲೊಂದು ಸೆಂಟೆನ್ಸ್ ಮಾಡ್ತೀನಿ, ನೋಡ್ತಾ ಹೋಗಿ. ಇದು ನೆನ್ಪಿಟ್ಕೊಳ್ರಿ ಸಾಕು. ಎಲ್ಲದಕ್ಕೂ ಒಂದೇ ಅಂತ ಗೊತ್ತಿದ್ರು ಸಾಕು. ಎಲ್ಲದಕ್ಕೂ ಒಂದೇ ಹೆಲ್ಪಿಂಗ್ ವರ್ಬು. ಬಹಳ ಈಸಿ ನೆನ್ಪಿಟ್ಕೊಳಕ. ಎಲ್ಲದಕ್ಕೂ ಒಂದೇ ಹೆಲ್ಪಿಂಗ್ ವರ್ಬು. ಶಿ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಿದಳು. ವೆರಿ ಗುಡ್. ಓಕೆ, ಈಗ ನೆಗೆಟಿವ್ ಏನಾಗತ್ತಾ?
ಶಿ ಡಿಡ್ ನಾಟ್ ಪ್ಲೇ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಮಾಡತ್ನ್ಯಾಗ V2 ಬಳಸಿರ್ತೀವಲ್ಲ, V2 ಬದಲಾಗಿ ಮತ್ತೆ ನಾವು V1 ಬಳಸ್ತಾ ಹೋಗ್ತೀವಿ. V2 ಬಳಸಬಾರ್ದು, ಇಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ಚೇಂಜ್ ಆಗ್ತದ. ಏನಂತ ಆಗತ್ತಂದ್ರೆ V2 ಬದಲಾಗಿ V1 ಬಳಸ್ತೀವಿ. ಅದಕ್ಕೆ ನಿಮ್ಗೆ ನಾನಿಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. ಶಿ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲ. ಶಿ ಅನ್ನೋದೇನೋ ಸಬ್ಜೆಕ್ಟ್ ಆಸ್ ಇಟ್ ಈಸ್ ಹಂಗೆ ಇಟ್ವಿ. ಡಿಡ್ ನಾಟ್ ತಗೊಂಡಿದ್ವಿ, ಹೌದಿಲ್ಲ? ಡಿಡ್ ನಾಟ್ ತಗೊಂಡಿವಿ. ಏನೋ ಡಿಡ್ ನಾಟ್ ತಗೊಂಡಿವಿ. ಡಿಡ್ ನಾಟಿಗೆ ಹೆಲ್ಪಿಂಗ್ ವರ್ಬ್ ನಾವೇನಂತೀವಿ? HV ಅಂತೀವಿ. ಬೇಕಿದ್ರೆ ಬ್ರಾಕೆಟ್ ನಂಗೆ ನಿಮ್ಗೆ ಕನ್ಫ್ಯೂಸ್ ಆಗ್ತದ ಅಂದ್ರೆ ಡಿಡ್ ಪ್ಲಸ್ ನಾಟ್ ಅಂತ ಬರ್ಕೊಳ್ರಿ. ಓಕೆ, ಡಿಡ್ ನಾಟ್ V1 ಬರಿಬೇಕಿಲ್ಲಿ. V2 ಇರ್ತದ ಪಾಸಿಟಿವ್, V2 ಇಲ್ಲಿ V2 ಇರ್ತದ ಪಾಸಿಟಿವ್. ಇಲ್ಲಿ ಏನಾಗುತ್ತಾ? V1 ಆಗುತ್ತಾ. ಇಲ್ಲಿ ನಾವೇನ್ ಮಾಡ್ಬೇಕು? V1 ಬಳಬೇಕು. ವಿ ಡಿಡ್ ನಾಟ್ ಪ್ಲೇಡ್ ಅಂದ್ರೆ ತಪ್ಪಾಗುತ್ತಾ. ವಿ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ನಾವು ನಿನ್ನೆ ಫುಟ್ಬಾಲ್ ಆಡಲಿಲ್ಲ. ಜೊತೆಗೆ ಆಬ್ಜೆಕ್ಟ್ ಇರ್ತದ ಆಸ್ ಇಟ್ ಈಸ್ ಹಂಗೆ. ಓಕೆ, ಏನಿರಲಿಲ್ಲ. ಏನೋ ವಿಶೇಷ ಏನಪ್ಪಾ ಅಂದ್ರೆ ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ V2 ಬಳಸ್ತೀವಿ. ನೆಗೆಟಿವ್ ಮಾಡತ್ನ್ಯಾಗ V2 ಅನ್ನ ಬಳಸ್ತೇನೆ, V1 ಅನ್ನ ಬಳಸ್ತೀವಿ. ದಟ್ ಈಸ್ ಅ ಥಂಬ್ ರೂಲ್. V1 ಫಾರ್ ದಿ ನೆಗೆಟಿವ್ ಸೆಂಟೆನ್ಸ್. ಓಕೆ, ನೆಗೆಟಿವ್ ಸೆಂಟೆನ್ಸ್ ಮಾಡಕಲ್ಕ V1 ಬಳಸ್ತೀವಿ. ಅದೊಂದು ಬಹಳ ನೆನ್ಪಿಟ್ಕೋಬೇಕು ಇಲ್ಲಿ. ಓಕೆ, ಅದ್ರ ಜೊತೆಗೆ ನೆನ್ಪು ಗೊತ್ತಾಯ್ತಲ್ಲ, V1 ಬಳಸ್ತೀವಿ ಯಾವಾಗ? ನೆಗೆಟಿವ್ ಮಾಡತ್ನಾಗೆ. ಈಗ ನೆಗೆಟಿವ್ ಸೆಂಟೆನ್ಸ್ ಇಲ್ಲಿ ನಾನು ಒಂದು ಮಾಡಿದ್ದೀನಿ. ಏನಂತ? ಶಿ ಡಿಡ್ ನಾಟ್ ಪ್ಲೇಡ್ ಫುಟ್ಬಾಲ್. ಶಿ ಡಿಡ್ ನಾಟ್ ಪ್ಲೇಡ್ ಅಂದ್ರೆ ತಪ್ಪಾಗುತ್ತೆ. ಏನನ್ಬೇಕು? ಶಿ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲ. ಶಿ ಡಿಡ್ ನಾಟ್ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲ. ಏನು? ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬ್ ಅಂದ್ರೆ ನೀವು ಬ್ರಾಕೆಟ್ ನೀವು ಬೇಕಿದ್ರೆ ಡಿಡ್ ನಾಟ್ ಅಂತ ಬರ್ಕೊಳ್ರಿ. ಡಿಡ್ ನಾಟ್. ಓಕೆ, ಜೊತೆಗೆ V2 ಅಲ್ಲ, ಇಲ್ಲಿ V1 ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಟ್ರಗೇಟಿವ್ ಅಂದ್ರೆ ಏನ್ರಿ? ನಿಮಗೆ ಗೊತ್ತಿದೆ, ಪ್ರಶ್ನೆ ಮಾಡೋ ಅಂಥದ್ದು. ನಾವು ಯಾವಾಗಲೂ ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆಗಳನ್ನ ಮಾಡೋದು ನಿಮ್ಗೆ ಗೊತ್ತಿದೆ. ಓಕೆ, ಹೆಂಗ್ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನಾವು. ಇಂಟ್ರಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈ ಇಂಟ್ರಗೇಟಿವ್ ಅಂದ್ರೆ ಏನು? ಪ್ರಶ್ನಾರ್ಥಕ ಚಿಹ್ನೆ ಇರ್ತದ. ದೇರ್ ವಿಲ್ ಬಿ ಅ ಕ್ವಶನ್ ಮಾರ್ಕ್ ಇಡದೆ ಇಂಟ್ರಗೇಟಿವ್. ಆ ಇಂಟ್ರಗೇಟಿವ್ ಸಿಂಪಲ್. ಈ ಏನ್ ಹೆಲ್ಪಿಂಗ್ ವರ್ಬ್ ಏನೈತಲ್ಲ ಡಿಡ್, ಅದನ್ನ ಮುಂದೆ ತಂದಸ್ತೀವಿ ಅಷ್ಟೇ. ಡಿಡ್ ಶಿ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಿದಳೆ. ಅವಳು ನಿನ್ನೆ ಫುಟ್ಬಾಲ್ ಆಡಿದಳೆ ಕ್ವಶನ್ ಮಾರ್ಕ್. ಓಕೆ, ಆಸ್ ಇಟ್ ಈಸ್ ಡಿಡ್ ಆ ರೀತಿ ಇಡ್ತೀವಿ. ಓಕೆ, ಪ್ಲಸ್ ಸಬ್ಜೆಕ್ಟ್ ಇಡ್ತೀವಿ. ಓಕೆ, ಸಬ್ಜೆಕ್ಟ್ V1. ಓಕೆ, V1 ಆಬ್ಜೆಕ್ಟ್. ಇದೆಲ್ಲವೂ ಆಬ್ಜೆಕ್ಟ್ ಆಗಿಬಿಡುತ್ತೆ. ಜೊತೆಗೆ ಕ್ವಶನ್ ಮಾರ್ಕ್ ಒಂದಿರ್ತದ. ಓಕೆ, ಸಬ್ಜೆಕ್ಟ್ ಡಿಡ್ ಅಂದ್ರೆ ಹೆಲ್ಪಿಂಗ್ ವರ್ಬ್. ಡಿಡ್ ಪ್ಲಸ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಏನು ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಏನಿತ್ತಲ್ಲ ಅದನ್ನ ಮುಂದೆ ಬಳಸ್ತೀವಿ. ನಿಮ್ಗೆ ಗೊತ್ತಿದೆ, ಇಷ್ಟು ಇಂಟ್ರಗೇಟಿವ್ ಕಲ್ತಿದ್ರೆ. ಅದಕ್ಕೆ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೆನ್ನಾಗಿ ಕಲಿಯೋದು ಅಂತ ಹೇಳಿದ್ದು ಇದಕ್ಕೆ. ಆ ಟೆನ್ಸ್ಗಳು ಕಲ್ತ್ರೆ ಇದೇ ಟೆನ್ಸ್ ಮುಂದುವರಿತಿ. ಏನಿಲ್ಲ, ಕ್ವಶನ್ ಮಾಡ್ಬೇಕಂದ್ರೆ ಡಿಡ್ ಅನ್ನ ಮುಂದೆ ಹಚ್ತೀವಿ ಅಷ್ಟೇ. ಈಗ ನೆಗೆಟಿವ್ ಇಂಟ್ರಗೇಟಿವ್ ಮಾಡ್ಬೇಕಾಗಿತ್ತಂದ್ರೆ ಈಸಿ. ಏನಪ್ಪ ನೆಗೆಟಿವ್ ಇಂಟ್ರಗೇಟಿವ್ ಮಾಡ್ಬೇಕಾಗಿತ್ತಂದ್ರೆ ಡಿಡ್ ಪ್ಲಸ್ ನಾಟ್ ಏನಾಗುತ್ತಾ? ಡಿಡಂಟ್ ಅಂತ ಆಗುತ್ತೆ. ಎರಡು ಸೇರಿಸಿದ್ರೆ ಏನಾಗತ್ರಿ ಅಂತಂದ್ರೆ, ಈ ಎರಡು ಸೇರಿಸಿ ಬರೆದ್ರೆ ಏನಾಗುತ್ತಾ? ಡಿಡಂಟ್ ಅಂತ ಬರಿತೀವಿ. ಏನ್ರಿ? ಡಿಡಂಟ್. DIDN ಅಪಾಸ್ಟ್ರಫಿಯಸ್ T. ಡಿಡಂಟ್. ಡಿಡಂಟ್ ಎದಕ್ಕ? ಎಲ್ಲದಕ್ಕೂ ಡಿಡಂಟ್. ಯಾಕಂದ್ರೆ ಒಂದೇ ಇರೋದು ಹೆಲ್ಪಿಂಗ್ ವರ್ಬ್. ಇದು ನೆನ್ಪಿಟ್ಕೊಳ್ಳಕ ಈಸಿ. ಎಲ್ಲದಕ್ಕೂ ಡಿಡ್ಡೇ ಇರೋದ್ರಿಂದ ಡಿಡಂಟ್. ಎಲ್ಲ ಸಬ್ಜೆಕ್ಟ್ I, you, he, she ಎಲ್ಲದಕ್ಕೂ ಡಿಡಂಟ್. ಇಲ್ಲಿ ಮಾಡಿದೀನಿ ಒಂದು. ಇದನ್ನು ಬೇಕಿದ್ರೆ ಸ್ಕ್ರೀನ್ ಶಾಟ್ ತೆಕ್ಕಳ್ರಿ. ಡಿಡಂಟ್. ಓಕೆ, ಡಿಡ್ ಪ್ಲಸ್ ನಾಟ್ ಡಿಡಂಟ್ ಅಂತೇಳಿ. ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಹೋಗು. ಏನು ನೆಗೆಟಿವ್ ಇಂಟ್ರಗೇಟಿವ್ ಅಲ್ಲಿ ಡಿಡಂಟ್ ಶಿ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲವೇ ಅಂತ ಕೇಳ್ತೀವಿ. 50-50 ಕ್ವಶನ್ಸ್ ನಮ್ಗೆ ಗೊತ್ತಿದೆ. 50 ಪಾಸಿಟಿವ್ ಇರ್ತದ, 50 ನೆಗೆಟಿವ್ ಇರ್ತದ. ಆ ರೀತಿ ಕ್ವಶನ್ಗಳನ್ನು ನಾವು ನೆಗೆಟಿವ್ ಇಂಟ್ರಗೇಟಿವ್ ಅಂತ ಕರಿತೀವಿ. ಕ್ವಶನ್ ಮಾರ್ಕ್ ಇರ್ತದ. ಅದ್ರ ಜೊತೆಗೆ ಎರಡು ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸಿ, ನಾಟು ಮತ್ತೆ ಹೆಲ್ಪಿಂಗ್ ವರ್ಬ್ ಅನ್ನ ಸೇರಿಸಿ ಒಂದು ಶಾರ್ಟ್ ಫಾರ್ಮ್ ಮಾಡ್ತೀವಿ. ಡಿಡಂಟ್ ಶಿ ಪ್ಲೇ ಫುಟ್ಬಾಲ್ ಎಸ್ಟರ್ಡೇ. ಅವಳು ನಿನ್ನೆ ಫುಟ್ಬಾಲ್ ಆಡಲಿಲ್ಲವೇ. ಡಿಡ್ ಅಂದ್ರೆ ಏನು? ಹೆಲ್ಪಿಂಗ್ ವರ್ಬ್ HV ಅಂತ ಕರಿತೀವಿ. ಅದರ ಜೊತೆಗೆ ಸಬ್ಜೆಕ್ಟ್ ಇರ್ತದ.
ಅದ್ರ ಜೊತೆಗೆ V1 ಇರ್ತದ, ವಿಶೇಷವಾಗಿ V2 ಇರೋದಿಲ್ಲ, V1 ಇರ್ತದ, ಅದು ಬಹಳ ಕೇರ್ ತಗೋಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಇರ್ತದ, ಓಕೆ, ಅದ್ರ ಜೊತೆಗೆ ಕ್ವಶನ್ ಮಾರ್ಕ್ ಇರ್ತದ. ದಿಸ್ ಈಸ್ ಆಲ್ ಅಬೌಟ್ ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಎಲ್ಲವೂ ಸಿಂಪಲ್ ಪ್ರೆಸೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡತಕ್ಕಂಥ ವಿಧಾನ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮಾಡ್ತಕ್ಕಂಥ ವಿಧಾನ. ಓಕೆ, ಇದೊಂದ್ಸರಿ ಲಾಸ್ಟಿಗೆ ಒಂದ್ಸರಿ ಮತ್ತೊಂದ್ಸರಿ ನಾವೇನ್ ಮಾಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಸಿಂಪಲ್ ಫಾಸ್ಟ್ ಟೆನ್ಸ್ ಅನ್ನ ಒಂದ್ಸರಿ ಸ್ಟ್ರಕ್ಚರ್ ಅನ್ನ ನೋಡಿಬಿಟ್ರೆ ಸಾಕು. ಏನ್ ಮಾಡ್ತೀವ್ರಿ ಸಿಂಪಲ್ ಆಗಿ? ಓಕೆ, ಇಲ್ಲಿದ್ದೇನ್ ಮಾಡ್ತೀವಿ, ಐ ಡೂ ಅಂತ ಬಳಸ್ತಿದೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಡಿಡ್ ಬಳಸ್ತೀವಿ ಅಷ್ಟೇ. ಡಿಡ್ ಎದಕ್ಕ ನೆಗೆಟಿವ್ ಮಾಡೋದ್ನಾಗ. ಐ ಡಿಡ್ ಅನ್ನ ಬಳಸಿ ಆದ್ರೂ ಹೇಳ್ಬೋದು, ಬಳಸ್ತೇನೆ ಹೇಳೋದು ಬೆಸ್ಟ್. ಸುಮ್ಮನೆ V2 ಬಳಸಿದ್ರೆ ಆಯ್ತು. ಐ ಏಟ್, ಐ ಸಾ, ಓಕೆ, ಐ ಸಾ, ಐ ಪ್ಲೇಡ್, ಐ ರೋಟ್, ಐ ಮೆಟ್, ಐ ಮೆಟ್. ಈ ರೀತಿ ವರ್ಬ್ಗಳು ನೀವು ಬೇಕಾದಷ್ಟು ತಗೋಬಹುದು ಆಯ್ತಾ. ವರ್ಬ್ಗಳು V2 ಹಚ್ಚಿಗೆ ಅಂತ ಹೋದ್ರೆ ಆಯ್ತು. ಈಗ ನೆಕ್ಸ್ಟ್ ಈ ರೀತಿ ಸೆಂಟೆನ್ಸ್ ಗಳನ್ನ ನೀವು ಮಾಡ್ತಾ ಹೋದ್ರೆ ಸಾಕು. ಸಿಂಪಲ್ ಆಗಿ ನಾವು ಏನ್ ಮಾಡಿಬಿಡುವುದು. ಏನು, ಓಕೆ, ಇಲ್ಲಿ ಒಬ್ರು ವೆಂಕಟೇಶ್ ಆಚಾರ್ಯ ಬರ್ದನ. ಓಕೆ, ಹಿ ಡಿಡ್ ನಾಟ್ ಲರ್ನ್ ಇಂಗ್ಲಿಷ್ ಎಸ್ಟರ್ಡೇ. ವೆರಿ ಗುಡ್, ಗುಡ್ ಸೆಂಟೆನ್ಸ್. ಅವನು ನಿನ್ನೆ ಇಂಗ್ಲಿಷ್ ಕಲಿಯಲಿಲ್ಲ. ವೆರಿ ಗುಡ್. ಈಗ ಇಂಟ್ರಗೇಟಿವ್ ಮಾಡ್ರಿ ನೋಡೋಣ. ಇಂಟ್ರಗೇಟಿವ್ ಮತ್ತೆ ನೆಗೆಟಿವ್ ಇಂಟ್ರಗೇಟಿವ್ ಸಾಧ್ಯ ಆದ್ರೆ, ಇಂಟ್ರಗೇಟಿವ್ ಮತ್ತೆ ನೆಗೆಟಿವ್ ಇಂಟ್ರಗೇಟಿವ್, ಇಂಟ್ರಗೇಟಿವ್ ಮತ್ತೆ ನೆಗೆಟಿವ್ ಇಂಟ್ರಗೇಟಿವ್ ಆಯ್ತಾ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇಂಟ್ರಗೇಟಿವ್ ನೆಗೆಟಿವ್ ಇಂಟ್ರಗೇಟಿವ್ ಮಾಡ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ನಾವೇನ್ ಮಾಡಿದೀವ್ರಿ, ಇಷ್ಟತ್ತು ಸಿಂಪಲ್ ಫಾಸ್ಟ್ ಟೆನ್ಸ್ ಅನ್ನ ನಾವು ಮಾಡ್ತಾ ಹೋದ್ವಿ. ಈಗ ಜಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ದೇನ್ ಕೆಲಸ ಅಂತಂದ್ರೆ, ನಿನ್ನೆ ನಾನು ಲೈವ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದೆ. ಕೆಲವು ಜನ ಜಾಯಿನ್ ಆಗಿದ್ರಿ, ಕೆಲವು ಜನ ಜಾಯಿನ್ ಆಗಿಲ್ಲ. ಬಟ್ ನಾನು ಲಿಂಕ್ ಕಳ್ಸಕ್ ಹೋದ್ರೆ ಸ್ವಲ್ಪ ಕಂಪ್ಯೂಟರ್ ಇಶ್ಯೂ ಆಗಿತ್ತು, ಹಂಗಾಗಿ ಮಾಡಕ್ ಆಗಿಲ್ಲ. ಓಕೆ, ಯಾರ್ಯಾರು ವೇಟ್ ಮಾಡಿದ್ರಿ ಸಾರಿ. ಓಕೆ, ನೆಕ್ಸ್ಟ್ ಮಾಡೋಣ, ಅದನ್ನ ಸಾರ್ಟ್ ಔಟ್ ಮಾಡಿಸ್ತೀನಿ ಅಷ್ಟೊತ್ತಿಗೆ. ಓಕೆ, ಓಕೆ, ಐ ರೋಟ್ ಹೋಮ್ವರ್ಕ್. ವೆರಿ ಗುಡ್, ಕರೆಕ್ಟ್. I went to work, market. I did not go to market. Correct. ನಾಗೇಶ್ ನಾಯಕ್, ಕರೆಕ್ಟ್. ಈಗ ನೀವು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ ಮಾಡ್ರಿ. ನಾನು ಕೂಡ ಯಾರ್ಯಾರು ಇಂಟ್ರೆಸ್ಟ್ ಇರ್ತದ ಸ್ವಲ್ಪ ನೋಡ್ರಿ, ಜಸ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಹಳ ದಿನ ಆಯ್ತು, ಮತ್ತೆ 2 ದಿನ ಆಯ್ತು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಒಂದು ಹೆಲ್ಪಿಂಗ್. ನಾನು ಇಲ್ಲಿ ಏನ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ, ಸಬ್ಜೆಕ್ಟ್ಗಳು ಮತ್ತೆ ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಓಕೆ, ಒಂದು ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಮಾಡೋಣ. ವಿಲ್ ಟ್ರೈ ಟು ರೈಟ್ ದ ಸೆಂಟೆನ್ಸ್ ಜಸ್ಟ್ ಸಿಂಪಲ್. ಓಕೆ, ಐ ಲರ್ನ್ ಇಂಗ್ಲಿಷ್. ಐ ಲರ್ನ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ಕಲಿಯುತ್ತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೆಗೆಟಿವ್ ಹೆಂಗ್ ಮಾಡ್ತೀವ್ರಿ, ಐ ಡು ನಾಟ್ ಅಂತ. ಯಾಕಂದ್ರೆ ನೆನಪಾಗತ್ತ, ಎಲ್ಲ ಒಂದ್ಸರಿ ರೀಕಾಲ್ ಆಗತ್ತ. ನೀವು ಸಹಿತ ನನ್ನ ಜೊತೆಗೆ ಹಂಗೆ ಓದ್ತಾ ಹೋಗ್ರಿ, ನೀವು ಮಾಡ್ತಾ ಹೋಗ್ರಿ. ಇಲ್ಲ ಅಂತಂದ್ರೆ ನೀವು ಹೇಳ್ತಾ ಹೋಗ್ರಿ ಆಯ್ತಾ. ನಾನು ಇಲ್ಲಿ ಬರಿತಾ ಹೋಗ್ತೀನಿ, ಅದಕ್ಕೆ ಮ್ಯಾಚ್ ಆಗತ್ತೆ ಇಲ್ಲ ನೋಡ್ರಿ. ಐ ಡು ನಾಟ್ ಲರ್ನ್ ಇಂಗ್ಲಿಷ್. ಈಗೇನ್ ಮಾಡ್ತೀವ್ರಿ, ಇಂಟ್ರಗೇಟಿವ್ ವೆರಿ ಸಿಂಪಲ್. ಓಕೆ, ಡು ಐ ಲರ್ನ್ ಇಂಗ್ಲಿಷ್, ಕ್ವಶನ್ ಮಾರ್ಕ್ ಹಾಕ್ತಿವಿ. ಅದಾದ ನಂತರ ಡೂ ಪ್ಲಸ್ ನಾಟ್ ಡೋಂಟ್ ಆಗುತ್ತಾ. ಡೋಂಟ್ ಐ ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುವುದಿಲ್ಲವೇ. ನಾನು ಇಂಗ್ಲಿಷ್ ಕಲಿಯುತ್ತೇನೆ, ನಾನು ಇಂಗ್ಲಿಷ್ ಕಲಿಯುವುದಿಲ್ಲ, ನಾನು ಇಂಗ್ಲಿಷ್ ಕಲಿಯುತ್ತೇನೆಯೇ, ನಾನು ಇಂಗ್ಲಿಷ್ ಕಲಿಯುವುದಿಲ್ಲವೇ ಅಂತೇಳಿ ಆಗುತ್ತೆ. ಇಷ್ಟು ಸರಳವಾಗಿ ಏನಾಯ್ತಿದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತಿದ್ದು ಅಷ್ಟೇ. ಈಗ ನಾವೇನ್ ಮಾಡ್ತೀವಿ, ಓಕೆ, ಕಂಟಿನ್ಯೂ ಟೆನ್ಸ್ ಮಾಡ್ತೀವಿ. ಕಂಟಿನ್ಯೂ ಟೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಏನ್ ಮಾಡ್ತೀವ್ರಿ, ಕಂಟಿನ್ಯೂ ಟೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಕಂಟಿನ್ಯೂ ಟೆನ್ಸ್. ಓಕೆ, ಕಂಟಿನ್ಯೂ ಟೆನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಆಮ್ ಆರ್ ಯೂಸ್ ಮಾಡ್ತೀವಿ. ಅದ್ರ ಸಲುವಾಗಿ ಆಮ್ ಆರ್ ಯೂಸ್ ಅಲ್ಲಿ ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆ. ನೆಗೆಟಿವ್ ಏನಾಗತ್ತೆ, ಐ ಆಮ್ ಪಕ್ಕದಾಗ ಏನು ನಾಟ್ ಹಚ್ತೀವಿ. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಆಗುತ್ತೆ.
ಓಕೆ, ಏನು ಯಾಮ್ ಮೊದಲಿಗೆ ಬಳಸ್ತೀವಿ ಇಂಟರ್ಗೇಟಿವ್ ಅಲ್ಲಿ, ಆಮ್ ಐ ಲರ್ನಿಂಗ್ ಇಂಗ್ಲಿಷ್. ಓಕೆ, ಕ್ವಶನ್ ಮಾರ್ಕು. ಇಲ್ಲಿ V1 ಪ್ಲಸ್ ING ಬಳಸ್ತೀವಿ ವಿಶೇಷವಾಗಿ. V1 ಪ್ಲಸ್ ING ಇರ್ತದ. ಓಕೆ, V1 ಪ್ಲಸ್ ING. ಆಮ್ ಐ ಲರ್ನಿಂಗ್ ಇಂಗ್ಲಿಷ್. ಓಕೆ, ಎಂ ಪ್ಲಸ್ ನಾಟ್ ಏನಾಗುತ್ತೆ, ಎಮಂಟ್ ಆಗುತ್ತೆ. ಬಟ್ ಆದ್ರೆ ನಾವು ಇತ್ತೀಚಿನ ದಿನಗಳೆಲ್ಲರೂ ಏನ್ ಬಳಸ್ತಾರ, ಆರೆಂಟ್ ಅಂತಾನೆ ಬಳಸ್ತಾರ. ಓಕೆ, ಅದಕ್ಕೆ ಆರೆಂಟ್ ಅಂತ ಬರೋದು AREN ಅಪೋಸ್ಟ್ರೋಫಿ ಟಿ, ಆರೆಂಟ್, ಆರೆಂಟ್ ಐ ಲರ್ನಿಂಗ್ ಇಂಗ್ಲಿಷ್ ಕ್ವಶನ್ ಮಾರ್ಕ್. ಓಕೆ, ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆ. ನಿಧಾನಕ್ಕೆ ನೋಡಿ, ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆ. ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಯಾಮ್ ಐ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆಯೇ. ಆರೆಂಟ್ ಐ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲವೇ ಅಂತ ಆಗುತ್ತಾ. ಇಷ್ಟು ಏನಾಗುತ್ತಪ್ಪ, ಸಿಂಪಲ್. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಏನೋ ಇಂಟ್ರಗೇಟಿವ್ ಮತ್ತೆ ಕಂಟಿನ್ಯೂ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಆಯ್ತು. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಂದು ಮಾಡಿಬಿಡೋಣ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತಾ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತಾ, ಶಿ ತಗೋಣ ಬೇಕಿದ್ರೆ. ಶಿ ಹ್ಯಾವ್, ಹ್ಯಾಸ್, ಶಿ ಹ್ಯಾಸ್ ಲರ್ನ್ಡ್, she learned English. ಅವಳು ಇಂಗ್ಲಿಷ್ ಕಲಿತು ಇದ್ದಾಳೆ. she has not learnt English. ಅವಳು ಇಂಗ್ಲಿಷ್ ಕಲಿತು ಇಲ್ಲ. as she learnt English. Just a minute. Okay, as she learnt English. Question mark. as plus not agent. ಓಕೆ, ಆಸ್ ಪ್ಲಸ್ ನಾಟ್ ಆಸೆಂಟ್ ಅಂತ ಬಳಸ್ತೀವಿ. ಅಪಾಸ್ಟ್ರೋಫಿ ಟಿ, ಇಲ್ಲಿ ಆಸ್ ಇರೋದ್ರಿಂದ ಆಸೆಂಟ್ ಶಿ ಲರ್ನ್ಟ್ ಇಂಗ್ಲಿಷ್. ಓಕೆ, ಅವಳು ಇಂಗ್ಲಿಷ್ ಕಲಿತು ಇಲ್ಲವೇ. ಅವಳು ಇಂಗ್ಲಿಷ್ ಕಲಿತು ಇದ್ದಾಳೆ, ಅವಳು ಇಂಗ್ಲಿಷ್ ಕಲಿತು ಇಲ್ಲ, ಅವಳು ಇಂಗ್ಲಿಷ್ ಕಲಿತು ಇದ್ದಾಳೆಯೇ, ಅವಳು ಇಂಗ್ಲಿಷ್ ಕಲಿತು ಇಲ್ಲವೇ ಅಂತೇಳಿ ಆಗ್ತದ. ಓಕೆ, ಲಾಸ್ಟ್ ಇನ್ನು 2 ಇದಾವ, ಅದೊಂದು ಮಾಡಿಬಿಡೋಣ. ಓಕೆ, ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ಏನು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಓಕೆ, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಲೇ ಇದ್ದೇನೆ. ಐ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಓಕೆ, ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್. ಕ್ವಶನ್ ಮಾರ್ಕ್. ಹ್ಯಾವ್ ಪ್ಲಸ್ ನಾಟ್ ಆಸೆಂಟ್, ಹ್ಯಾವ್ ಪ್ಲಸ್ ನಾಟ್ ಹ್ಯಾವಂಟ್, ಹ್ಯಾವ್ ಪ್ಲಸ್ ನಾಟ್ ಆಸೆಂಟ್. ಓಕೆ, haven't I been learning. ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲವೇ. ನೋಡಿ, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂದರೆ ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆ. ಓಕೆ, ಕೆಲವೊಬ್ರು ಕಾಮೆಂಟ್ ಮಾಡ್ತಿದ್ರೆ, ಜಸ್ಟ್ ಇದನ್ನು ಮುಗಿಸಿ ನಾನು ಓದ್ತೀನಿ. ಐ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಹ್ಯಾವ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇದ್ದೇನೆಯೇ. ಹ್ಯಾವೆಂಟ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲವೇ ಅಂತಂದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಏನಪ್ಪ, ಇವತ್ತು ಕಲ್ತಿದ್ದು ಸಿಂಪಲ್ ಫಾಸ್ಟ್ ಟೆನ್ಸ್ ಅಲ್ಲಿ ಏನು, ಐ. ಓಕೆ,
ಉದಾಹರಣೆಗೆ ಸ್ವಲ್ಪ ವರ್ಬ್ ಬೇಕಾದ್ರೆ ಚೇಂಜ್ ಮಾಡೋಣ. ಐ ವಿ ಇವತ್ತಿನ ಸ್ವಲ್ಪ ಬೇರೆ ರೀತಿ ಮಾಡೋಣ. ಓಕೆ, ಇವತ್ತಿಂದ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಒಂದೇ ಸೆಂಟೆನ್ಸಲ್ಲಿ ನೋಡೋಣ. ಓಕೆ, ಐ ವಿ ಯು ದೇ ಹಿ ಶಿ ಇಟ್. ಓಕೆ, ಈಗ ಏನು ಮಾಡೋಣ, ಒಂದೇ ವರ್ಬನ್ನ ತಗೋಣ. ವರ್ಬ್ ಪ್ರಾಕ್ಟೀಸ್ ಮಾಡೋದು ಈಜಿ. ವರ್ಬ್ ಒಂದೇ ತಗೊಳ್ರಿ. ಏನು, ಮೆಟ್ ಅಂತ ತಗೊಳ್ರಿ. ಏನು, ಮೆಟ್ ಮೈ ಫ್ರೆಂಡ್. ಓಕೆ, ಜಸ್ಟ್ ಬೇಕಿದ್ರೆ ಫ್ರೆಂಡೇ ತಗೊಳ್ರಿ, ಯಾಕಂದ್ರೆ ಮತ್ತೆ ಸ್ವಲ್ಪ ಮುಂದೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬೇಡ. ಜಸ್ಟ್ ಫ್ರೆಂಡ್ ಅಂತ ತಗೊಳ್ರಿ ಅಷ್ಟೇ. ಫ್ರೆಂಡ್ ಅಂತ ತಗೊಂಡು ನಾವು ಮಾಡ್ತಾ ಹೋಗೋಣ. ಫ್ರೆಂಡ್. ಸಿ, ಐ ಮೆಟ್ ಫ್ರೆಂಡ್, ನಾನು ಗೆಳೆಯನನ್ನು ಭೇಟಿಯಾದೆ. ವಿ ಮೆಟ್, ಇದೇನಿದು ವಿ ಮೆಟ್ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಜನ, ಅಥವಾ ವಿ ಮೆಟ್ ಫ್ರೆಂಡ್ ಅಂದ್ರೂ ಕೂಡ ಓಕೆ. ವಿ ಮೆಟ್ ಫ್ರೆಂಡ್, ನಾವು ಗೆಳೆಯರನ್ನ ಭೇಟಿಯಾದೆವು. ಓಕೆ, ವಿ ಮೆಟ್ ಫ್ರೆಂಡ್ಸ್, ನಾವು ಗೆಳೆಯರನ್ನ ಭೇಟಿಯಾದೆವು. ಯು ಮೆಟ್ ಫ್ರೆಂಡ್ಸ್, ನೀನು ಗೆಳೆಯರನ್ನ ಭೇಟಿಯಾದೆ. ದೇ ಮೆಟ್ ಫ್ರೆಂಡ್ಸ್, ಅವ್ರ ಗೆಳೆಯರನ್ನ ಭೇಟಿಯಾದರು. ಶಿ ಮೆಟ್ ಫ್ರೆಂಡ್ಸ್, ಅವಳು ಗೆಳೆಯರನ್ನ ಭೇಟಿಯಾದಳು. ಈ ಮೆಟ್ ಫ್ರೆಂಡ್ಸ್, ಅವನು ಗೆಳೆಯರನ್ನ ಭೇಟಿಯಾದನು. ಇಟ್ ಮೆಟ್ ಫ್ರೆಂಡ್ಸ್, ಅದು ಗೆಳೆಯರನ್ನ ಭೇಟಿ ಮಾಡಿತು ಅಂತ ಹೇಳ್ಬೋದು. ಈ ರೀತಿ ಒಂದೇ ತಗೊಂಡು ನಾವು ಎಲ್ಲದಕ್ಕೂ ವಿ ಟು ಹಾಕ್ಯಂತ ಹೋಗಿ ಮುಂದೆ ನಾವು ಆಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ತಾ ಹೋದ್ರೆ ಸಾಕು. ಸಿಂಪಲ್ ಆಗಿ ಏನ್ ಮಾಡ್ತೀವ್ರಿ, ಸಿಂಪಲ್ ಫಾಸ್ಟ್ ಅನ್ನ ಕಲ್ತಿದೀವಿ. ವೆರಿ ವೆರಿ ಈಸಿ. ಏನ್ರಿ, ಸಿಂಪಲ್ ಫಾಸ್ಟ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಸಿಂಪಲ್ ಫಾಸ್ಟ್ ಟೆನ್ಸ್ ಅನ್ನ ನಾವು ಕಲಿತಕ್ಕಂಥ ವಿಧಾನ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ಸರಳವಾಗಿ ಟಕ ಇಂಗ್ಲಿಷ್ ಅನ್ನ ಮಾತನಾಡ್ತಾ ಹೋಗ್ಬೋದು. ಓಕೆ, ವೆರಿ ಗುಡ್ ಸೆಂಟೆನ್ಸ್. ಶಿ ಹ್ಯಾಸ್ ಲರ್ನ್ಡ್ ಕನ್ನಡ. ಓಕೆ, ಶಿ ಹ್ಯಾಸ್ ನಾಟ್ ಲರ್ನ್ಡ್ ಕನ್ನಡ. ಓಕೆ, ಗುಡ್. ವೆರಿ ಗುಡ್. ಎಲ್ಲರೂ ಕೆಲವೊಂದು ಸುಮಾರು ಸೆಂಟೆನ್ಸ್ ಕರೆಕ್ಟ್ ಇದಾವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾರ್ಯಾರಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾರ್ಯಾರು, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಗೇನ್ ವಿ ವಿಲ್ ಮೀಟ್ ವಿತ್ ದ ನ್ಯೂ ಸೆಂಟೆನ್ಸ್ ಫ್ರಮ್ ನ್ಯೂ ಟೆನ್ಸ್.